ನೀರು ತೊಗೊಂಡು ಬಾ ಅಂದರೆ ಇವ್ರು ನೀರು ತೊಗೊಂಡು ಬರಲ್ಲ. ಹೋಮ್ವರ್ಕ್ ಮಾಡು ಅಂದರೆ ಇವ್ರು ಹೋಮ್ವರ್ಕ್ ಮಾಡಲ್ಲ. ಕಮಾಂಡಿಂಗ್ ಆಗಿಬಿಡುತ್ತೆ, ಆರ್ಡರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ವ್ಯಕ್ತಿಗಳಿಗೆ ಅಂತಂದರೆ ಅದು ಬೇರೆ. ಕಮ್ಯುನಿಕೇಷನ್ ಅಂತ ಬಂದಾಗ ಲಿಸನಿಂಗ್ ಯಾರಿಗಿರುತ್ತೆ ಅವರಿಗೆ ನಾವು ಸಜೆಷನ್ ಹಾಗೂ ರಿಕ್ವೆಸ್ಟ್ ಮೂಲಕ ಮಾತಾಡಿಕೊಂಡ್ರೆ ಮಾತ್ರ ಬ್ರೈನಿಗೆ ಅರ್ಥ ಆಗುತ್ತೆ. ಒಂದು ಮಗುನ ಇನ್ನೊಂದು ಮಗುಗೆ ಕಂಪೇರ್ ಮಾಡ್ಬೋದು, ಒಬ್ಬ ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿ ಕಂಪೇರ್ ಮಾಡಲೇಬಾರ್ದು, ಅದರಿಂದ ವ್ಯಕ್ತಿತ್ವ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ ಸರ್. ಎಲ್ಲ ಮಕ್ಕಳಿಗೂ ಈ ಫಾರ್ಮುಲಾ ವರ್ಕ್ ಆಗಲ್ಲ ಸರ್. ತಂದೆ ತಾಯಿಗಳ ಮಧ್ಯೆ ಇರುತ್ತೆ ಕಮ್ಯುನಿಕೇಷನ್. ಈ ಕಮ್ಯುನಿಕೇಷನ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳು ನಿಮಗಿಂತ ಹೆಚ್ಚಾಗಿ ಅವರ ಅಭಿವೃದ್ಧಿನ ಕಾಣ್ತಾರೆ, ಹೆಚ್ಚಾಗಿ ಅವರು ಸಾಧನೆಯನ್ನು ಮಾಡ್ತಾರೆ. ನೀವು ನೋಡ್ತಿದ್ದೀರಾ ರೈಟ್ ನ್ಯೂಸ್. ನಮ್ಮೊಟ್ಟಿಗೆ ಡಾಕ್ಟರ್ ಮುರಳಿ, ಫಿಂಗರ್ ಪ್ರಿಂಟ್ಸ್ ಎಕ್ಸ್ಪರ್ಟ್. ಈಗ ನಾವು ಒಬ್ರಿಗೊಬ್ರು ಮಾತಾಡ್ಬೇಕಾದ್ರೆ ಕಮ್ಯುನಿಕೇಟ್ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರಬೇಕು ಅಂತಾರೆ. ಯಾವುದೇ ಒಂದು ಬಾಂಧವ್ಯನೂ ಕೂಡ ಚೆನ್ನಾಗಿರಬೇಕು ಅಂದರೆ ಕಮ್ಯುನಿಕೇಷನ್ ಇರಬೇಕು ಅನ್ಸುತ್ತೆ. ಕಮ್ಯುನಿಕೇಷನ್ ಗ್ಯಾಪ್ ಆಗ್ಬೋದು ಅಂತ ಹೇಳ್ತಾರೆ. ಈ ಕಮ್ಯುನಿಕೇಷನ್ ಅಂತಂದ್ರೆ ಏನು? ಇದು ಒಳ ಅರ್ಥಗಳೆಲ್ಲ ಏನು? ಆ್ಯಕ್ಚುಲಿ ಇವೇನು ಬೆನಿಫಿಟ್ ಇದೆ? ಆ್ಯಕ್ಚುಲಿ ಬೇಸಿಕಲಿ ಬ್ರೈನಲ್ಲಿ ಪ್ರತಿಯೊಂದು ಫಿಂಗರ್ ಪ್ರಿಂಟ್ಸ್ ಅನುಸಾರವಾಗಿ ಅವರದ್ದೇ ಆದ ಒಂದು ಮೆಕ್ಯಾನಿಸಮ್ ಇರುತ್ತೆ. ಆ ಮೆಕ್ಯಾನಿಸಮ್ ಹೇಗೆ ಅಂತ ನಮಗೆ ಯಾವ ರೀತಿಯಾಗಿ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಬೇರೆ ಬೇರೆ ಟೆಸ್ಟ್ಗಳು ಏನೂ ಇಲ್ಲ. ನಾವು ಕ್ವಶನ್ಸ್ಗಳನ್ನ ಕೊಟ್ಟು ಅದ್ರ ಪ್ರಕಾರ ಆ ವ್ಯಕ್ತಿ ಮೆಕ್ಯಾನಿಸಮ್ ಏನು ಅಥವಾ ಅವ್ರ ಕಮ್ಯುನಿಕೇಷನ್ ಮೆಥಡ್ ಏನು ಅಂತ ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಸರ್. ನಾವು 10 ಫಿಂಗರ್ ಪ್ರಿಂಟ್ನ ಸ್ಕ್ಯಾನ್ ಮಾಡಿ ಅನಲೈಸ್ ಮಾಡಿ 5 ಥರದ ಕಮ್ಯುನಿಕೇಷನ್ ರೀತಿಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಆ 10 ಬೆರಳಲ್ಲಿರುವಂಥ ಫಿಂಗರ್ ಪ್ರಿಂಟ್ಸ್ ತೊಗೊಂಡು 5 ಥರದ ಕಮ್ಯುನಿಕೇಷನ್ ಮೆಥಡ್ಗಳನ್ನ ಒಬ್ಬ ವ್ಯಕ್ತಿಗೆ ನಾವು ಡಿರೈವ್ ಮಾಡ್ತಾ ಹೋಗ್ತೀವಿ. ಅಂದರೆ ಒಂದು ಬ್ರೈನಿಗೆ ಯಾವುದೇ ಒಂದು ವಿಚಾರ ಅರ್ಥ ಆಗಬೇಕಪ್ಪ ಅಂದರೆ ಅದು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸರ್. ಅದಾದಮೇಲೆ ಅದು ಅನಲೈಸ್ ಮಾಡುತ್ತೆ, ಪ್ರೋಸೆಸ್ ಮಾಡುತ್ತೆ, ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೆ. ನಾನು ಯಾವುದೇ ವಿಷಯಗಳನ್ನು ಹೇಳೋದ್ರ ಮೂಲಕ ನಾನು ಏನೇ ಇನ್ಪುಟ್ ಕೊಡ್ತೀನಿ ಅಲ್ಲ, ಯಾವುದೇ ಒಬ್ಬ ವ್ಯಕ್ತಿಗೆ ನಾನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅಂದರೆ ಇನ್ಪುಟ್ ಕೊಡ್ತಾ ಇದ್ದೀನಿ ಅಂತ. ಆ ಇನ್ಪುಟ್ ಅನ್ನೋದು ಈ 5 ಪ್ರೋಸೆಸ್ ಪ್ರಕಾರ ವರ್ಕ್ ಆಗುತ್ತೆ. ಈ 5 ಪ್ರೋಸೆಸ್ ಅಂಡರ್ಸ್ಟ್ಯಾಂಡ್ ಆಗೋದು ಫಸ್ಟ್ ಸ್ಟೆಪ್. ಆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ಹೆಂಗೆ ಅನ್ನೋದು ಆ ವ್ಯಕ್ತಿಯ ಇನ್ಬಾರ್ನ್ ನೇಚರ್ನ ಕಮ್ಯುನಿಕೇಷನ್ನ ರೀತಿಯಾಗಿ ಇರುತ್ತೆ. 5 ರೀತಿ ಯಾವ್ದ್ಯಾವುದು ಅಂತ ಮೊದಲನೇದಾಗಿ ಹೇಳ್ತೀನಿ ನಾನು. ಅದಾದಮೇಲೆ ಅದ್ರ ಬಗ್ಗೆ ವಿವರಣೆ ನಾನು ಕೊಡ್ತೀನಿ. ಮೊದಲನೇದಾಗಿ ಆ್ಯಕ್ಷನ್ ಬೇಸ್ಡ್ ಕಮ್ಯುನಿಕೇಷನ್ಸ್ ಅಂತಿರುತ್ತೆ, ಮತ್ತು ಐಡಿಯಾ ಬೇಸ್ಡ್ ಇರುತ್ತೆ, ಪ್ರಾಕ್ಟಿಕಲ್ ಬೇಸ್ಡ್, ಲಿಸನಿಂಗ್ ಬೇಸ್ಡ್, ಅದಾದಮೇಲೆ ಕಂಪ್ಯಾರಿಸನ್ ಬೇಸ್ಡ್ ಅಂತ 5 ಥರ ಕಮ್ಯುನಿಕೇಷನ್ಸ್ ನಾವು ಮಾಡಿದರೆ ಆ ವ್ಯಕ್ತಿಗೆ ಎದುರುಗಡೆ ಇರೋ ವ್ಯಕ್ತಿ, ಅದು ಮಗು ಆದರೂ ಆಗಿರಲಿ, ಸ್ಪೌಸ್ ಆದರೂ ಆಗಿರಲಿ, ಕಲೀಗ್ ಆದರೂ ಆಗಿರಲಿ, ಎನಿಬಡಿ ಇನ್ ದಟ್ ಮ್ಯಾಟರ್, ಅವ್ರ ಬ್ರೈನಿಗೆ ಅರ್ಥವಾಗುವ ವಿಧಾನ ಯಾವುದು ಅಂತ ತಿಳ್ಕೊಂಡು ನಾವು ಅದ್ರ ಪ್ರಕಾರ ಕಮ್ಯುನಿಕೇಟ್ ಮಾಡಿದ್ರೆ ಪರ್ಫಾರ್ಮೆನ್ಸ್ ಮೇಲೆ ಅದು ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತೆ. ಬೇಸಿಕಲಿ IQ ಅಂತ ಏನಿದೆ ಅಲ್ಲ ಸರ್, IQ ಅನ್ನೋದು ಬೇಸಿಕ್ ಕಾನ್ಸೆಪ್ಟೇ ಹೌ ಬ್ರೈನ್ ಅಂಡರ್ಸ್ಟ್ಯಾಂಡ್ಸ್, ಅನಲೈಸಸ್, ಪ್ರೋಸೆಸ್, ಪ್ಲಾನ್ ಆ್ಯಂಡ್ ಎಕ್ಸಿಕ್ಯೂಟ್ ದ ಇನ್ಫಾರ್ಮೇಷನ್ ಅಂತ. ಆದರೆ ಜಗತ್ತಲ್ಲಿ IQ ಬಗ್ಗೆ ಎಲ್ಲ ಮಾತಾಡ್ತಾರೆ, ಬೇಸಿಕ್ ಟೆಕ್ನಿಕ್ಸ್ಗಳು, ಬೇರೆ ಬೇರೆ ಮೆಥಡ್ಸ್ಗಳೆಲ್ಲ ಹೇಳ್ತಾರೆ. ಅದು ಯಾವುದು ಮಗುವಿನ IQ-ಅನ್ನು ಹೇಳಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ವಾದ ವಿವಾದ ಮಾಡೋದ್ರ ಮೂಲಕ ಪ್ರೂಫ್ ಆಗಿನೂ ತೋರಿಸ್ತೀನಿ. ಯಾಕೆ ಅಂದರೆ ನೀವು ಯಾವುದೇ ಒಂದು ಟೆಸ್ಟ್ ತೊಗೊಂಡಾಗ ಅವಾಗಿನ ಮನಸ್ಥಿತಿ ನಿಮ್ದು ಏನಿತ್ತು, ನಿಮಗೆ ಎಷ್ಟು ವಿಚಾರಗಳ ಅರಿವು, ಗ್ರಹಿಕೆ ಇತ್ತು, ಅದ್ರ ಪ್ರಕಾರವಾಗಿ ನೀವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಮೇಲೆ ಅವರೊಂದು ಔಟ್ಪುಟ್ನ ಕೊಡ್ತಾರೆ. ಅದನ್ನು 100% ಅಕ್ಯುರೇಟ್ ಆಗಿ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಥವಾ ನಾವು ಒಬ್ಬ ವ್ಯಕ್ತಿಯ IQ-ನೂ ಅದರಿಂದ ಪರಿಗಣನೆಗೆ ತೊಗೊಳಕ್ಕೆ ಸಾಧ್ಯ ಇಲ್ಲ. ಆ ಥರ ಮಾಡಿ ಪೇರೆಂಟ್ಸ್ ಭಯ ಪಡೋ ಅವಶ್ಯಕತೆ ಇನ್ನು ಮುಂದೆ ಇಲ್ಲ. ಅದಕ್ಕೊಂದು ವಿರಾಮ ಹಾಕಿ ನೀವು ಯೂನಿಟ್ ವೃತ್ತಿಗೆ ಬಂದು ನಿಮ್ಮ ಮಗುವಿನ IQ-ನ ಯಾವ ಥರ ಎನ್ಹ್ಯಾನ್ಸ್ ಮಾಡ್ಕೋಬೇಕು, ನಿಮ್ಮ ಕಮ್ಯುನಿಕೇಷನ್ ಮಾದರಿಯನ್ನು ಮಗುವಿನ ರೀತಿ ಬೇಕಾದಾಗ ಕೊಟ್ಟಾಗ IQ ತಾನಾಗೆ ಡೆವಲಪ್ಮೆಂಟ್ ಆಗುತ್ತೆ ಅಂತ 100% ಕ್ಲಾರಿಟಿ ನಾವು ಕೊಡೋಕ್ಕಾಗುತ್ತೆ. ಮೊದಲನೇದಾಗಿ ಆ್ಯಕ್ಷನ್ ಇರೋ ಅಂಥ ವ್ಯಕ್ತಿಗೆ ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಅಂತ. ಈ ವ್ಯಕ್ತಿ ಸರ್ ಬೇರೆ ಯಾವೊಬ್ಬ ವ್ಯಕ್ತಿಯನ್ನು ರೋಲ್ ಮಾಡಲಾಗಿ ತೊಗೊಳಲ್ಲ. ಬೇರೆ ಯಾವುದೇ ತರಹ ಬೆಳೆದಿದ್ರೂ ಅವ್ರ ಥರ ಬೆಳೆಯೋಕ್ಕೆ ಇವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಇವರು ಯಾವುದೇ ಒಂದು ಕೆಲಸನ ಚೆನ್ನಾಗಿ ನಿರ್ವಹಿಸ್ಬೇಕಪ್ಪ ಅಂದರೆ ಇವ್ರಿಗೆ ಲೈನ್ ಆಫ್ ಆ್ಯಕ್ಟಿವಿಟೀಸ್ಗಳಂತ ಇರಬೇಕು. ಲೈನ್ ಆಫ್ ಆ್ಯಕ್ಟಿವಿಟಿಗಳನ್ನು ಇವ್ರು ಯಾವಾಗ ಬರ್ಕೊಳ್ತಾರೆ, 7 ಗಂಟೆಗೆ ಏನು ಕೆಲಸ, 7:15 ಏನು ಕೆಲಸ, 8:15 ಏನು ಕೆಲಸ ಅಂತ ಬರ್ಕೊಳ್ತಾರೆ. ಆವಾಗ ಅಪ್ಪ ಅಮ್ಮ ಹೇಳದೇ ಬೇಕಾಗಿರಲ್ಲ, ಹಸ್ಬೆಂಡ್ ವೈಫ್ ಯಾರಿಗೂ ಹೇಳದೇ ಬೇಕಾಗಿರಲ್ಲ. ಅವ್ರು ಬರ್ಕೊಂಡಿರೋ ರೀತಿಯ ಅನುಸಾರವಾಗಿ ಅವ್ರ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಅವರೇ ಪ್ಲಾನ್ ಮಾಡಿಕೊಂಡು ಅವರೇ ಎಕ್ಸಿಕ್ಯೂಟ್ ಮಾಡೋವಂಥ ನೇಚರ್ ಇರುತ್ತೆ. ಅದರಲ್ಲಿ ಆ್ಯಕ್ಷನ್ ಅನ್ನೋ ಸ್ಟೆಪ್ನ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಬೇರೆಯವರಿಗೆ ಬೇರೆ ಬೇರೆ ರೀತಿ ಇರುತ್ತೆ. ಸೊ ನೀವು ಅದು ಯಾವುದು ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಆಪ್ರೇಟ್ ಮಾಡಬೇಕು. ಇನ್ ಜನರಲ್ಲಾಗಿ ಗೊತ್ತಾಗಲ್ಲ, ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ ನಮಗೆ ಬೇಕಾಗಿರೋ ವಾತಾವರಣ ಕೊಟ್ಟಾಗ ಒರಿಜಿನಲ್ ನೇಚರ್ ಇವತ್ತವರೆಗೂ ಇರಲ್ಲ, ಅದು ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅಂದರೆ ಒಂದೊಂದು ವಿಚಾರ ಜಗತ್ತಲ್ಲಿ ಹೇಳದೇ ಇರೋ ವಿಚಾರನ ನಾವು ಹೇಳ್ತಾ ಇದ್ದೀವಿ. ದಿಸ್ ಇಸ್ ವಾಟ್ ಅವರ್ ರಿಸರ್ಚ್. ಇವಾಗ ಕೆಲವೊಬ್ರು DMIT ಅಂತ ಕರೀತಾರೆ. DMITಯಲ್ಲಿ ನಾನು ಹೇಳೋ ವಿಷಯಗಳಲ್ಲಿ ಸಿಗಲ್ಲ.
ಬಿಕಾಸ್ ನಾನು 13 ವರ್ಷದಲ್ಲಿ ರಿಸರ್ಚ್ ಮಾಡಿ ನಾನು ಹೊಸ ರೀತಿಯಾದಂಥ ಮೆಕ್ಯಾನಿಸಮ್ ಪ್ಯಾಟ್ರನ್ಸ್ಗಳು ಯಾವ ಥರ ಪ್ರತಿಯೊಂದು ಬ್ರೈನಿಗೂ ಸ್ಪೆಸಿಫಿಕ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳುವಂಥ ಮಾಹಿತಿಗಳು ಇದಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಆ್ಯಕ್ಷನ್ ಅಂತ ಇರುವಂಥ ಮಕ್ಳುಗಳಿಗೆ ನೀವು ಲಿಸ್ಟಲ್ಲಿ ಬರ್ಕೊಳ್ರಪ್ಪ, ಬೆಳಿಗ್ಗೆ ಯಾವುದು, ಮಧ್ಯಾಹ್ನ ಯಾವುದು, ರಾತ್ರಿ ಯಾವುದು, ಗಂಟೆಗಳನ್ನೆಲ್ಲ ಬರ್ಕೊಬಿಡಿ. ಅದಾದಮೇಲೆ ಅವ್ರ ಕೆಲಸಗಳನ್ನು ಬೆಸ್ಟಾಗಿ ಮಾಡ್ತಾರೆ ವಿನಃ ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ನೀನು ಎದ್ದೋ ನೀನು ಓದ್ಕೋ ನೀನು ಬರ್ಕೋ, ಇದು ಯಾರಿಗೂ ವರ್ಕ್ ಆಗಲ್ಲ. ಸೊ ಎಷ್ಟೋ ಜನ ಅಡಲ್ಟ್ಸ್ ನಮ್ಮ ಹತ್ರ ಬರ್ತಾರೆ ಸರ್, ಅವ್ರೇನು ಹೇಳ್ತಾರೆ, ಮುರಳಿ ನಾನು ಆ ಕೆಲಸ ಮಾಡ್ತಿದ್ದೆ ಈ ಕೆಲಸ ಮಾಡ್ತಿದ್ದೆ, ಬಟ್ ಇವಾಗ ಸ್ವಲ್ಪ ಲೋ ಫೀಲಿಂಗಲ್ಲಿದ್ದೀನಿ, ಸ್ವಲ್ಪ ಡಿಪ್ರೆಷನ್ ಫೀಲಿಂಗಲ್ಲಿದ್ದೀನಿ ಅಂತ ಬರ್ತಾರೆ. ಅವ್ರುಗಳಿಗೆ ಲೈನ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನ ಹಾಕ್ಕೊಳೋದು ಗೊತ್ತಾಗ್ತಿರಲ್ಲ. ಅವರಲ್ಲಿ ಎಲ್ಲವಾಗ್ಲೂ ಆ್ಯಕ್ಟಿವ್ ಆಗಿರಬೇಕು, ಕರೆಕ್ಟಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನು, ಟ್ರೇಡ್ಸ್ ಎಲ್ಲ ಇರುತ್ತೆ. ಆದರೆ ಅವರು ಲೈನ್ ಆಫ್ ಆ್ಯಕ್ಟಿವಿಟಿಗಳನ್ನ ಬರ್ಕೊಂಡಿಲ್ಲ ಅಂದರೆ ಅವ್ರಿಗೆ ವೀಕ್ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನು ಜಗತ್ತಲ್ಲಿ ಡಿಪ್ರೆಷನ್ ಅಂತ ಕರೆದು ಬಿಡ್ತಾರೆ. ಅಂದರೆ ಬ್ರೈನಿಗೆ ಬೇಕಾಗಿರೋ ಮಾಹಿತಿ ಸರಿಯಾದ ರೀತಿ ಸಿಗಲೇ ಇಲ್ದಾಗ ಎಲ್ಲ ವ್ಯಕ್ತಿಗೂ ಎನರ್ಜಿ ಕಡಿಮೆ ಆಗುತ್ತೆ. ಅದನ್ನು ಡಿಪ್ರೆಷನ್ ಅಂತ ಹೇಳಿ ಭಯ ಎಲ್ಲ ಪಡೋ ಅವಶ್ಯಕತೆ ಇಲ್ಲ. ಸರಿಯಾದ ರೀತಿಯ ಮಾಹಿತಿಯನ್ನು ನೀವು ತಿಳ್ಕೊಂಡು ಅದ್ರ ಪ್ರಕಾರ ಕೆಲಸ ಮಾಡೋದ್ರ ಮೂಲಕ ನಿಮಗೆ ಡಿಪ್ರೆಷನಿಂದ ಹೊರಗಡೆ ಬರೋಕ್ಕಾಗುತ್ತೆ ಅಂತ ನಾನು ಹೇಳೋಕ್ಕಾಗುತ್ತೆ. ಸೆಕೆಂಡ್ ರೀತಿ ಐಡಿಯಾಸ್ ಬೇಸ್ಡ್ ಕಮ್ಯುನಿಕೇಷನ್ ಅಂತ ಇರುತ್ತೆ. ಇವ್ರುಗಳಿಗೆ ಐಡಿಯಾಗಳು ಹಾಗೆ ಬರ್ತಾನೇ ಇರುತ್ತೆ ಕಂಟಿನ್ಯೂಸ್ ಆಗಿ. ಈ ಐಡಿಯಾಗಳು ಇವರಿಗೆ ಒಂದಾದ್ಮೇಲೆ ಒಂದು ಬರ್ತಿರೋ ಕಾರಣಕ್ಕೋಸ್ಕರ ಇವರಿಗೆ ಎಲ್ಲ ಐಡಿಯಾಗಳು ಬರೋದು ನೋಡಿ ಖುಷಿ ಆಗ್ತಿರುತ್ತೆ, ನಾನು ಎಷ್ಟು ಬುದ್ಧಿವಂತ ಇದ್ದೀನಿ ಅಂತ. ಆದರೆ ಇವ್ರ ಕೆಲಸಗಳನ್ನು ನಿರ್ವಹಿಸಲ್ಲ. ಯಾಕೆ ಅಂದರೆ ಇವ್ರುಗಳಿಗೆ ಪ್ರಿಯಾರಿಟಿ ಬೇಸ್ ಕೆಲಸಗಳನ್ನ ಮಾಡೋದು ಗೊತ್ತಿರಲ್ಲ ಪಾಪ. ಯಾವುದಾದ್ಮೇಲೆ ಯಾವ್ದು ಮಾಡಬೇಕು ಅಂದರೆ ಯಾವುದನ್ನು ಫಸ್ಟ್ ಮಾಡಬೇಕು, ಯಾವುದನ್ನು ಥರ್ಡ್ ಮಾಡಬೇಕು, ಯಾವುದನ್ನು ಸೆವೆಂತ್ ಮಾಡಬೇಕು ಅಂತ ಏನೂ ಐಡಿಯಾ ಇರಲ್ಲ ಇವರಿಗೆ. ಆ ಕಾರಣಕ್ಕೋಸ್ಕರ ಎಲ್ಲ ತಲೆ ಒಳಗಡೆನೆ ಆ ಕೆಲಸ ಮುಗಿಸಿದ್ದೀನಿ, ಅದನ್ನು ಈ ಕೆಲಸ ಮಾಡಬೇಕು, ಎಲ್ಲ ಅನಲೈಸ್ ಮಾಡ್ತಾ ಇರುತ್ತೆ ಬ್ರೈನು. ಕೆಲಸ ಆಗೋಗ್ಬಿಟ್ಟಿದೆ ಅನ್ನೋ ಭ್ರಮೆ ಇದ್ಬಿಡುತ್ತೆ. ಅದಕ್ಕೆ ಪ್ರಿಯಾರಿಟಿ ಬೇಸ್ಡ್ ಇವರು ಕೆಲಸಗಳನ್ನ ಮಾಡಬೇಕಾಗತ್ತೆ. ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಬರ್ಕೊಂಡಾಗ ಲೈಫ್ ಗೋ ವೆರಿ ಸ್ಮೂತ್ ಅಂತ. ಥರ್ಡ್, ಪ್ರಾಕ್ಟಿಕಲ್ ವೇ ಆಫ್ ಅಪ್ರೋಚ್ಗಳನ್ನು ನಾವು ಮಾಡಬೇಕು ಅಂತ. ಈ ಪ್ರಾಕ್ಟಿಕಲ್ ಇರೋವಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಮಕ್ಳುಗಳು ಏನು ಮಾಡ್ತಾರೆ ಅಂದರೆ ಎಲ್ಲದೂ ನಾನೇ ಮಾಡಬೇಕು ಅಂತ ಇಷ್ಟಪಡ್ತಿರ್ತಾರೆ. ಒಂದು ಚಾಕ್ಲೇಟ್ ಕವರ್ ಅರಿಬೇಕಂದ್ರೂ ಅವರೇ ಅರಿಬೇಕು, ಡ್ರಾಯಿಂಗ್ ಮಾಡಬೇಕು ಅಂದ್ರೂ ಅವರೇ ಮಾಡಬೇಕು, ಅವರೇ ಎಲ್ಲದಕ್ಕೂ ಅವ್ರಿಗೆ ಐ ಆಮ್ ಕೇಪಬಲ್ ಎನಫ್ ಅನ್ನೋ ಒಂದು ಸಾಫ್ಟ್ವೇರ್ ಅವ್ರ ಹತ್ರ ಇರುತ್ತೆ. ಅದರಲ್ಲಿ ಏನಾದರೂ ಅಪ್ಪ ಅಮ್ಮ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಹೋದ್ರು ಅಂತ ಅಂದ್ಕೊಳ್ಳಿ. ಡ್ರಾಯಿಂಗ್ ಹಿಂಗೆ ಮಾಡಬೇಕು, ಬರೆಯೋದಂದರೆ ಹಿಂಗೆ ಬರೀಬೇಕು, ಓದ್ಕೊಳ್ಳೋದಂದರೆ ಈ ಥರ ಓದ್ಕೋಬೇಕು, ತಿನ್ನೋದಂದರೆ ಈ ಥರ ತಿನ್ನಬೇಕು ಅಂತ ಅವರೇ ಎಲ್ಲ ಹೆಲ್ಪ್ ಮಾಡೋಕೆ ಹೋದಾಗ ಈ ಒಂದು ಕಮ್ಯುನಿಕೇಷನ್ ಅವ್ರ ಬ್ರೈನಿಗೆ ರೀಚ್ ಆಗದೆ ಇರಬೇಕಾದ್ರೆ ಅವ್ರು ಎಲ್ಲ ಕೆಲಸಗಳನ್ನ ಮಿಸ್ಟೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನು ಹಾರಬೇಡ, ನಗಿಬೇಡ, ಜಿಗಿಬೇಡ, ಈ ಥರ ಎಲ್ಲ ಹೇಳ್ತಾ ಹೋದ್ವಿ ಅಂತ ಅದಾಗುತ್ತೆ. ಆ ಬ್ರೈನಿಗೆ ಏನೂ ಅರ್ಥ ಆಗಲ್ಲ. ಬಿಕಾಸ್ ಆ ಬ್ರೈನ್ಗೆ ಎಲ್ಲದನ್ನೂ ಮಾಡುವಂಥ ಕಾರ್ಯವೈಖರಿ ಮಾಡುವಂಥ ಎಲ್ಲ ಸಾಮರ್ಥ್ಯ ಇರಬೇಕಾದ್ರೆ ಆ ಮಗುಗೆ ನಾವು ಮಾಡೋಕ್ಕೆ ಅಲೋ ಮಾಡದೇ ಇದ್ದಾಗ ಎಲ್ಲ ಅಪ್ಪ ಅಮ್ಮ ಪ್ರೀತಿ ಇದೆ ಅಂತೇಳಿ ಅದು ಪ್ರೀತಿ ಅಲ್ಲ. ಆ್ಯಕ್ಚುಲಿ ಅದು ಮಕ್ಕಳಿಗೆ ಫ್ರೀಡಮ್ ಕೊಟ್ಟು ಅವ್ರ ಎಬಿಲಿಟಿನ ಅವ್ರು ಎಕ್ಸಿಕ್ಯೂಟ್ ಮಾಡ್ಕೊಳಕ್ಕೆ ಬಿಟ್ರೆ ಅದು ಆ್ಯಕ್ಚುಲಿ ಪ್ರೀತಿ. ಇವರು ಅಟ್ಯಾಚ್ಮೆಂಟ್ನ ಇಟ್ಕೊಂಡು ಮಕ್ಕಳ ಮೇಲೆ ಮೋಹ ಇಟ್ಕೊಂಡು ಅವ್ರಿಗೇನೂ ಕಷ್ಟ ಆಗಬಾರ್ದು ಅಂತ ಎಲ್ಲ ಹೆಲ್ಪ್ ಮಾಡೋಕೆ ಹೋದಾಗ ಈ ಬ್ರೈನ್ ಅರ್ಥ ಮಾಡ್ಕೊಳ್ದೇ ಇರುವಾಗ ಅದು ಫಿಯರ್ಗೆ ಲೀಡ್ ಆಗಿಬಿಟ್ಟು ಡ್ಯಾಮೇಜ್ ಆಗ್ತಾ ಹೋಗ್ಬಿಡುತ್ತೆ. ಅದೇ ಥರ ಕೂಡ ಅಂದರೆ ಮಕ್ಕಳು ಮತ್ತು ತಂದೆ ತಾಯಿ ಮಧ್ಯೆ ಒಂದು ಬಾಂಡಿಂಗ್ ಯಾವ ಥರ, ಕಮ್ಯುನಿಕೇಷನ್ ಹೆಂಗಿರಬೇಕು, ಕಮ್ಯುನಿಕೇಷನ್ ಅರ್ಥ ಮಾಡ್ಕೊಂಡಾಗ ಮಕ್ಕಳು ನಿಜವಾಗ್ಲೂ ಕೂಡ ಬೆಳೀತಾ ಹೋಗ್ತವೆ, ಇಲ್ಲಾಂದರೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ವೈಫಿಗೆ ಪ್ರಾಕ್ಟಿಕಲ್ ನೇಚರ್ ಇದೆ ಅಂತ ಅಂದ್ಕೊಳ್ಳಿ ಸರ್, ಹಸ್ಬೆಂಡಿಗೆ ಅದು ಕಡಿಮೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಹಾಗೆ ವೈಫಿಗೆ ಏನು ಜವಾಬ್ದಾರಿಗಳನ್ನೇ ಕೊಡ್ತಿರಲ್ಲ ಇವರು. ಯಾಕೆ ಅಂದರೆ ಹಸ್ಬೆಂಡಿಗೆ ಅವರೇ ಎಲ್ಲ ಕಲ್ತು ಇಲ್ಲಿ ಬಂದಿರ್ತಾರಲ್ಲ, ಇವಳಿಗೇನು ಗೊತ್ತಾಗುತ್ತೆ, ಇವಳಿಗೇನು ಮಾಡೋಕ್ಕೆ ಬರುತ್ತೆ, ಈ ಥರ ಭ್ರಮೆಯಲ್ಲೇ ಇದ್ದೋಗ್ಬಿಡ್ತಾರೆ. ಆ ಥರ ಹೆಣ್ಮಕ್ಳು ಕೂಡ ಮನೆಯಲ್ಲಿದ್ದಾಗ ಹಸ್ಬೆಂಡ್ ನನಗೇನು ಜವಾಬ್ದಾರಿ ಕೊಡ್ತಿಲ್ಲ ಅಂತ ಲೋ ಫೀಲಿಂಗಿಗೆ ಹೋಗ್ತಾ ಇರ್ತಾರೆ. ಅದು ಓವರ್ ಎ ಪೀರಿಯಡ್ ಡಿಪ್ರೆಷನ್ ಆಗಿ ಕನ್ವರ್ಟ್ ಆಗೋಗ್ಬಿಡುತ್ತೆ. ಅದು ಕಮ್ಯುನಿಕೇಷನ್ ಪ್ರಾಬ್ಲಮ್. ಎಸ್, ಅದು ಕಮ್ಯುನಿಕೇಷನ್ ಪ್ರಾಬ್ಲಮ್. ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಬುಕ್ಕಲ್ಲಿ ಹೇಳ್ತಾರಲ್ಲ ಆ ವಿಷಯ ನಾವೆಲ್ಲ ಹೇಳಲ್ಲ. ಅದು ನಿಮಗೆ ಸಂಬಂಧಗಳಲ್ಲಿ ಯಾವ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಒಂದು ಬ್ರೈನಿಗೆ ಬೇಕು ಅನ್ನೋ ವಿಷಯಗಳನ್ನ ನಾವು ಹೇಳ್ಕೊಡ್ತೀವಿ. 4ನೇ ರೀತಿ ಲಿಸನಿಂಗ್ ಅಂತ ಸರ್. ಇವ್ರಿಗೆ ನಾವೇನೇ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಸಜೆಷನ್ ಮೂಲಕ ಇರಬೇಕು, ಇಲ್ಲ ರಿಕ್ವೆಸ್ಟ್ ಮೂಲಕ ಇರಬೇಕು. ನೀರು ತೊಗೊಂಡು ಬಾ ಅಂದರೆ ಇವ್ರು ನೀರು ತೊಗೊಂಡು ಬರಲ್ಲ. ಹೋಮ್ವರ್ಕ್ ಮಾಡು ಅಂದರೆ ಇವ್ರು ಹೋಮ್ವರ್ಕ್ ಮಾಡಲ್ಲ. ಕಮಾಂಡಿಂಗ್ ಆಗಿಬಿಡುತ್ತೆ, ಆರ್ಡರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ವ್ಯಕ್ತಿಗಳಿಗೆ ಕಮ್ಯುನಿಕೇಷನ್ ಅಂತ ಬಂದಾಗ ಲಿಸನಿಂಗ್ ಯಾರಿಗಿರುತ್ತೆ ಅವರಿಗೆ ನಾವು ಸಜೆಷನ್ ಹಾಗೂ ರಿಕ್ವೆಸ್ಟ್ ಮೂಲಕ ಮಾತಾಡಿಕೊಂಡ್ರೆ ಮಾತ್ರ ಬ್ರೈನಿಗೆ ಅರ್ಥ ಆಗುತ್ತೆ. ಅರ್ಥ ಆದಮೇಲೆ ಅದು ಅನಲೈಸ್ ಮಾಡಿ, ಪ್ರೋಸೆಸ್ ಮಾಡಿ, ಪ್ಲ್ಯಾನ್ ಮಾಡಿ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಅದೇ ಮಾಡ್ಕೊಂಡ್ಬಿಡುತ್ತೆ. ಈಗ ನಾವು ನೀರು ಕುಡಿದಾಗ ಹೆಂಗೆ ಅದ್ರೊಳಗಡೆ ಹೋಗೋದೆಲ್ಲ ಕೆಲಸಗಳನ್ನ ಮಾಡ್ಕೊಳುತ್ತೆ ಸರ್. ಅದೇ ಥರ ಕಮ್ಯುನಿಕೇಷನ್ ಅನ್ನೋದು ಕೂಡ ಬ್ರೈನಿಗೆ ಯಾವ ಥರ ರೀಚ್ ಆಗಬೇಕು ಅನ್ನೋದು ಆ ಮಗುವಿನ ವೈಯಕ್ತಿಕ ವಿಶಿಷ್ಟತೆಯ ಅನುಗುಣವಾಗಿರುತ್ತೆ. ಆದರೆ ನಾವೆಲ್ಲ ಇದುವರೆಗೂ ಜನರಿಕ್ ಆಗಿ ಮಾಡಿಬಿಟ್ಟಿದ್ವಿ. ಎಲ್ಲ ಶರ್ಟ್ ಎಲ್ರಿಗಾಗುತ್ತೆ ಸರ್,
ಹಾಗಲ್ಲ. ಆ ಸೈಜ್ ಪ್ರಕಾರ ವೇರಿಯೇಷನ್ ಆಗುತ್ತೆ ಅನ್ನೋದು ನಾವು ಕಣ್ಣಾರೆ ನೋಡಿದ್ದೀವಿ. ಅದಕ್ಕೆ ನಾವು ಇದನ್ನು ಅರ್ಥ ಮಾಡ್ಕೊತಾ ಇದ್ದೀವಿ. ನಾವು ಹೇಳ್ತಿರೋ ಸಬ್ಜೆಕ್ಟ್ನ ಇನ್ನೂ ಯಾರು ಹೇಳಿಲ್ಲ ಅಲ್ಲ, ಅದಕ್ಕೆ ನಮಗೆ ಇದನ್ನು ನಂಬಕ್ಕಾಗಲ್ಲ, ಇದೆಲ್ಲ ಎಲ್ಲಿ ವರ್ಕ್ ಆಗಿಬಿಡುತ್ತೆ, ಹೆಂಗೆ ವರ್ಕ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ನಾಟ್ ದ ಆ್ಯಕ್ಚುಯಲ್ ಟ್ರೂತ್. ದ ಟ್ರೂತ್ ಈಸ್ ವೇರೀಸ್ ವಿತ್ ಎವ್ರಿ ಒನ್. ಐದನೇ ರೀತಿ ಕಂಪ್ಯಾರಿಸನ್ ಅಂತ ಇರುತ್ತೆ ಸರ್. ಈ ಜಗತ್ತಲ್ಲಿ ಎಲ್ಲ ಹೇಳುವಂಥ ಎಕ್ಸ್ಪರ್ಟ್ಸ್ಗಳು ಏನು ಹೇಳ್ತಾರೆ ಅಂದರೆ, ಒಂದು ಮಗುನ ಇನ್ನೊಂದು ಮಗುಗೆ ಕಂಪೇರ್ ಮಾಡ್ಬೋದು, ಒಬ್ಬ ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿ ಕಂಪೇರ್ ಮಾಡಲೇಬಾರ್ದು, ಅದರಿಂದ ವ್ಯಕ್ತಿತ್ವ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ ಸರ್. ಎಲ್ಲ ಮಕ್ಕಳಿಗೂ ಈ ಫಾರ್ಮುಲಾ ವರ್ಕ್ ಆಗಲ್ಲ ಸರ್, ಎಲ್ಲರಿಗೂ ವರ್ಕ್ ಆಗಲ್ಲ. ನನಗೆ ಕಂಪ್ಯಾರಿಸನ್ ಅನ್ನೋ ನೇಚರ್ ಇದೆ ಸರ್. ನನಗೆ ನನ್ನ ತಂದೆ ತಾಯಿ ನನ್ನನ್ನು ಬೇರೆಯವ್ರಿಗೆ ಹೋಲಿಕೆ ಮಾಡಿ ಹೇಳಿದರೆ ನನಗೆ ಬೆನಿಫಿಟ್ ಸಿಗುತ್ತೆ. ಇಲ್ಲ ಅಂದರೆ ನಾನು ಹಾಗೇ ಇದ್ಬಿಟ್ಟಿರ್ತೀನಿ, ನಾನು ಬ್ಲ್ಯಾಂಕ್ ಆಗಿಬಿಟ್ಟಿರ್ತೀನಿ. ಈ ಥರ ಕಂಪ್ಯಾರಿಸನ್ ಇರೋ ವ್ಯಕ್ತಿಗಳಿಗೆ ಪಾಸಿಟಿವ್ ಆಗಿ ಕಂಪ್ಯಾರಿಸನ್ ಮಾಡಲೇಬೇಕು. ನೆಗೆಟಿವ್ ಕಂಪ್ಯಾರಿಸನ್ ಯಾರಿಗೂ ವರ್ಕ್ ಆಗಲ್ಲ ಈ ಭೂಮಿ ಮೇಲೆ. ಆದರೆ ಪೇರೆಂಟ್ಸಿಗೆ ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ಇರುವಾಗ ಯಾರೋ ಎಕ್ಸ್ಪರ್ಟ್ಸ್ಗಳು ಹೇಳಿರೋ ಅಂಥ ವಿಷಯಗಳನ್ನು ಯೂಟ್ಯೂಬಲ್ಲಿ ಏನಾದರೂ ನೋಡಿಕೊಂಡು ನಿಮ್ಮ ಮಕ್ಕಳನ್ನ ನೀವು ಕಂಪೇರ್ ಮಾಡಬಾರ್ದು ಇನ್ನೊಬ್ಬರಿಗೆ ಅಂತೇಳಿ ಅವರಿಗೆ ಬೇರೆ ಮೆಥಡೇ ಗೊತ್ತಾಗಿರಲ್ಲ. ಆಗ ಆ ಮಕ್ಕಳುಗಳಿಗೆ ಏನೋ ಅಂಡರ್ಸ್ಟ್ಯಾಂಡ್ ಆಗ್ತಿರಲ್ಲ, ಅವಾಗ ಪರ್ಫಾರ್ಮೆನ್ಸ್ ತುಂಬ ಕಡಿಮೆ ಆಗೋಗ್ಬಿಡುತ್ತೆ. ಅದೇ ನೀವು ಹೇಳಿದಂಗೆ ಕಂಪ್ಯಾರಿಸನ್ ಎಲ್ಲವೂ ಕೂಡ ಈಕ್ವಲ್ ಆಗಲ್ಲ, ಎಲ್ಲರಿಗೂ ಸೂಟ್ ಆಗಲ್ಲ. ಬಟ್ ಕೆಲವರು ಅದು ಬೇಕೇ ಬೇಕು. ನೋಡಿ ಬೆಳೆದಿಂದ ಅವ್ನ ಇನ್ಸ್ಪಿರೇಷನ್ ತಗೊಳ್ತಾರೆ, ಇನ್ನು ಅವ್ನ ಯಾಕೆ ನೋಡ್ತೀಯ ಅಂತಂದ್ರೆ ಆವಾಗ ಅವ್ರಿಗೆ ಬ್ಲ್ಯಾಂಕ್ ಸ್ಟೇಟ್ ಆಗಿಬಿಡುತ್ತೆ. ಆವಾಗ ಅವ್ರ ಬ್ರೈನಲ್ಲಿ ಕ್ರಿಯೇಟಿವ್ ಇನೋವೇಟಿವ್ಗಳು ಬರಲ್ಲ, ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗಲ್ಲ, ಬ್ರೈನ್ಗೆ ಅರ್ಥ ಆಗಲ್ಲ. ಆವಾಗ ಅವ್ರು ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಸೊ ಇದೆಲ್ಲದೂ ನಾವು ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು 5 ವೇಯಲ್ಲಿನೂ ನಾನು ಒಂದೊಂದು ಇನ್ಪುಟ್ ಹೇಳಿದ್ದೀನಿ ಸರ್. ಜಾಸ್ತಿ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗಿಬಿಡ್ತಾರೆ ಅಂತ, ಆಮೇಲೆ ಆ್ಯಕ್ಷನ್ಸ್ ತೊಗೊಳಲ್ಲ ಇವರು. ಸೊ ಫಿಂಗರ್ ಪ್ರಿಂಟ್ಸ್ ಮೂಲಕ ನಾವೇನು ಮಾಡ್ತೀವಿ, ಸ್ಪೆಸಿಫಿಕ್ ಆಗಿ ಯಾವುದು ಅಂತ ಅಡ್ರೆಸ್ ಮಾಡಿರ್ತೀವಲ್ವ, ಅವಾಗ ನಾವು ಬೇರೆ ಬೇರೆ ಇನ್ನೂ 3-4 ಇನ್ಪುಟ್ಗಳನ್ನ ಕೊಡ್ತೀವಿ. ಅದನ್ನು ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ನಿಮ್ಮ ಫ್ಯಾಮಿಲಿಗಳ ಜೊತೆ ನೀವು ಅದೇ ಥರನೇ ಅಪ್ರೋಚ್ ಮಾಡ್ತಾಯಿದ್ರೆ ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ ಆಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೆ. ಆವಾಗ ನೀವು ಅವ್ರನ್ನ ಜಾಣರು ಅಂತ ಒಪ್ಕೊತೀರಾ. ಇವಾಗ ನೀವು ತಂದೆ ತಾಯಿ ಒಂದು ಒಳ್ಳೆ ಕೆಲಸ ಮಾಡ್ತಿರ್ತೀರಾ, ಒಳ್ಳೆ ಬಿಸ್ನೆಸ್ಸಲ್ಲಿ ಇರ್ತೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಮಕ್ಳುಗಳು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ, ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ಅನ್ನುವಾಗಲೇ ಅವ್ರು ದಡ್ರು ಅಂತ ನೀವು ನಿರ್ಣಯ ಮಾಡಿಬಿಟ್ಟಿರ್ತೀರ. ಆವಾಗ ಅವ್ರನ್ನ ಎಲ್ಲೋ ಒಂದು ಕಡೆ ಹೋಗಿ ಏನೋ ಒಂದು ಕೆಲಸ ಮಾಡ್ಕೊಂಡು ಅತ್ಲಾಗ ಜೀವನ ಮಾಡಿಬಿಡ್ಲಪ್ಪ ಅನ್ನೋ ಭಾವನೆಗೆ ಹೋಗಿರ್ತೀರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವ ಮಕ್ಕಳು ಕೂಡ ವೀಕ್ ಅಲ್ಲ, ಯಾವ ತಂದೆ ತಾಯಿ ಕೂಡ ತಪ್ಪು ಅಂತ ಇಲ್ಲ. ಇದುವರೆಗೂ ಜಗತ್ತಲ್ಲಿ ನಡೆದು ಬಂದ ರೀತಿ ನಿಯಮಗಳು ಬೇರೆ ಬೇರೆ. ಇವತ್ತಿಂದ ನೀವು ಯೂನಿಕ್ ಟ್ರೂತಲ್ಲಿ ನಿಮ್ಮ ಕಲಿಕಾ ಶೈಲಿಗಳು ಅಥವಾ ನಿಮ್ಮ ಕಮ್ಯುನಿಕೇಷನ್ ರೀತಿಗಳನ್ನ ತಿಳ್ಕೊಂಡು ಅದ್ರ ಪ್ರಕಾರ ನೀವು ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬ್ರೈನಿಗೆ ಅರ್ಥ ಆಗುತ್ತೆ. ಆವಾಗ ಜೀನಿಯಸ್ನೆಸ್ಸು, ಇಂಟೆಲಿಜೆನ್ಸು, ಸ್ಕಿಲ್ಸ್ಗಳು ವರ್ಕ್ ಆಗಿ ದೇ ವಿಲ್ ಬಿ ದ ಬೆಸ್ಟ್ ಪರ್ಫಾರ್ಮರ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಎಸ್ ವೀಕ್ಷರ, ಯೂನಿಕ್ ಟ್ರೂತ್ನಲ್ಲೇ ಯೂನಿಕ್ ಆದಂಥ ಸಬ್ಜೆಕ್ಟ್ಗಳು ನಿಮಗೋಸ್ಕರ ಬರ್ತಾ ಇರ್ತಾರೆ ರೈಟ್ ನ್ಯೂಸಲ್ಲಿ. ಹಾಗೆ ಸಂಬಂಧಗಳಲ್ಲಿ ಈ ಕಮ್ಯುನಿಕೇಷನು ಇವಾಗ ಮುಖ್ಯವಾಗಿ ಬರುವಂಥದ್ದು ಮಕ್ಕಳ ಮಧ್ಯೆ, ತಂದೆ ತಾಯಿಗಳ ಮಧ್ಯೆ ಇರೋಂಥ ಕಮ್ಯುನಿಕೇಷನು. ಈ ಕಮ್ಯುನಿಕೇಷನ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳು ನಿಮಗಿಂತ ಹೆಚ್ಚಾಗಿ ಅವರ ಅಭಿವೃದ್ಧಿನ ಕಾಣ್ತಾರೆ, ಹೆಚ್ಚಾಗಿ ಅವರು ಸಾಧನೆಯನ್ನು ಮಾಡ್ತಾರೆ, ಅಥವಾ ನಿಮ್ಮಷ್ಟೇ ಸಾಧನೆಯನ್ನು ಕೂಡ ಮಾಡ್ಬೋದು ಕೆಲವರು ಇರ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳು ಯಾವ ಥರದ ಪರ್ಸ್ನಾಲಿಟಿ, ಯಾವ ಥರದ ರಿಲೇಷನ್ಶಿಪ್ಪು, ಯಾವ ಥರದ ಕಮ್ಯುನಿಕೇಷನ್ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅನ್ನೋದಾದರೆ ಯೂನಿಕ್ ಟ್ರೂತ್ಗೆ ಒಮ್ಮೆ ಭೇಟಿ ಕೊಡಿ. ಡಾಕ್ಟರ್ ಮುರಳಿ ಅವರು ಮಾತಾಡ್ತಾರೆ. ಸೊ ಆನಂತರ ನೀವು ಹೋಗ್ತಿದ್ದಂಗೆ ಒಂದು ಬ್ಲಶ್ ಔಟ್ ಆಗುತ್ತೆ. ಹೌದಲ್ವ, ಇಷ್ಟು ದಿನ ನಾನು ಮಾಡಿದ ಮಿಸ್ಟೇಕ್ಸು, ಡ್ಯಾಮೇಜಸ್ಸು ಇದೆ ಅಲ್ವಾ, ಏನು ಮೇಲೆ ಕರೆಕ್ಟಾಗಿ ಆಗುತ್ತೆ ಅನ್ನುವಂಥದ್ದು. ಹೀಗಾದಂಥ ಎಷ್ಟೋ ಸಂಬಂಧಗಳು ಇವತ್ತು ಸಂತೋಷವಾಗಿ ಜೀವನ ಮಾಡ್ತಾ ಇದೆ. ತಮ್ಮ ಮಕ್ಕಳು ಕೂಡ ಇವತ್ತು ಕಮ್ಯುನಿಕೇಟ್ ಮಾಡಿರೋದ್ರಿಂದ ಮಕ್ಕಳು ಕೂಡ ಬೆಳೀತಾ ಇದ್ದಾರೆ. ಹಾಗೆ ಲಾಸ್ಟ್ ಎಪಿಸೋಡ್ ಕೂಡ ನೋಡಿದ್ವಿ, ಎಷ್ಟೋ ಮಕ್ಕಳನ್ನ ರ್ಯಾಂಕನ್ನು ತರಿಸಿದಂಥ ಡಾಕ್ಟರ್ ಮುರಳಿ ಅವರು ಏನಿಲ್ಲ, ಅವರಲ್ಲಿ ಏನು ಕ್ಯಾರೆಕ್ಟರ್ಗಳಿರುತ್ತೋ ಅದನ್ನು ಸ್ವಲ್ಪ ಕೀ ಕೊಟ್ಬಿಡ್ತಾರೆ ಅಷ್ಟೇ ಅಲ್ವಾ. ಇಷ್ಟೇ ಸಿಂಪಲ್. ಸೊ ಡಾಕ್ಟರ್ ಮುರಳಿ ಭೇಟಿ ಮಾಡಬೇಕು ಅಂದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ರೈಟ್ ನ್ಯೂಸ್.